ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ನಿ ಡಿಸೈನ್ಸ್. ಡಿಫ್ರೆಂಟ್ ಆಗಿರೋ ಬೀಡ್ಸ್ ಕುಚ್ಚು ಮಾಡೋದು ಹೇಗೆ ಅಂತ ಇವತ್ತು ನಿಮ್ಗೆ ತೋರಿಸ್ತೀನಿ. ಕಾಟನ್ ಥ್ರೆಡ್ ನೀಡಲ್ಲಿ ಹೇರ್ಸ್ ಇಟ್ಕೊಂಡಿದ್ದೀನಿ, ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಬಿಗ್ ಬೀಡು, ಮೀಡಿಯಮ್ ಸೈಜ್ ಬೀಡು ಆ್ಯಂಡ್ ಟ್ರಿಮ್ಮರು, 2 ನೀಡಲ್ಗೆ ಥ್ರೆಡ್ ಹೇರ್ಸ್ ಇಟ್ಕೊಂಡಿದ್ದೀನಿ, 2 ಕಲರ್ಸು. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಷ್ಟು ಮೆಟೀರಿಯಲ್ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ಮೆಟೀರಿಯಲ್ಸ್ ರೆಡಿ ಮಾಡ್ಕೊಳ್ಳಿ. ಇಷ್ಟು ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಈ ಥರ ಬೀಡ್ಸು ತುಂಬ ಈಸಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡ್ಬೋದು. ನೋಡಿ ಹೇಗೆ ಮಾಡೋದು ಅಂತ. ಈಗ ಕುಚ್ಚಿಗೆ ಸ್ಪೇಸ್ ಬಿಟ್ಕೊತಾ ಇದ್ದೀನಿ. ನಮಗೆ ಎಷ್ಟು ಸ್ಪೇಸ್ ಬೇಕು ಕುಚ್ಚಿಗೆ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ನಾಟ್ ಹಾಕ್ತಾಯಿದ್ದೀನಿ. ಈ ಥರ ನಾಟು ಕಾಟನ್ ಥ್ರೆಡ್ ನೀರಲ್ಲಿ ಏರ್ಸ್ಕಿಟ್ಕೊಂಡಿದ್ನಲ್ಲ ಅದೇ ಥ್ರೆಡ್ಡಲ್ಲಿ ಈಗ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಡ್ರಮ್ ಶೇಪ್ ಬೀಡು, ಒಂದು ಬೀಡ್ ಹಾಕಿ ಎಷ್ಟು ಬೀಡ್ ಬೇಕು ಸ್ಪೇಸು ಅಷ್ಟು ನೋಡಿಕೊಂಡು ಸೂಜಿ ಚುಚ್ಕೊಂಡು ಈ ಥರ ಎಳ್ಕೊಂಡು ನೀಟಾಗಿ ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಳ್ಳಿ, ಟೈಟಾಗಿ ಗಂಟಾಗತ್ತೆ. ಈ ಥರ ಈಗ ಒಂದು ಸ್ಮಾಲ್ ಬೀಡ್ ನೋಡಿ, ಫಸ್ಟಿಗೆ ಒಂದು ಸ್ಮಾಲ್ ಬೀಡ್, ಮತ್ತು ಸ್ವಲ್ಪ ಬಿಗ್ದು, ಮತ್ತು ಒಂದು ಸ್ಮಾಲ್ ಬೀಡು. ಈ ಥರ 2 ನೀಡಲಲ್ಲಿ 2 ಬೀಡ್ಸಲ್ಲಿ ನೀಡಲ್ಲು ಈ ಥರ ಎಳ್ಕೋಬೇಕು. ಪಾಸ್ ಮಾಡಿಕೊಂಡು ಈ ಥರ ಎಳ್ಕೊಳ್ಳಿ. ಈಗ ಪಕ್ಕದಲ್ಲೇ ಇಷ್ಟು ಡಿಸ್ಟೆನ್ಸು ಸ್ವಲ್ಪ ಅಷ್ಟೇ, ಪಕ್ಕದಲ್ಲೇ ಸ್ವಲ್ಪ ಇದು ಒಂದು ನಾಟ್ ಹಾಕ್ಕೋಬೇಕು. ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಮತ್ತು ಒಂದು ಡ್ರಮ್ ಶೇಪ್ ಬೀಡ್ಸು, ಅದು ಎಷ್ಟು ಸ್ಪೇಸ್ ಬೇಕೋ ಆ ಬೀಡ್ಗೆ ಅಷ್ಟು ಸ್ಪೇಸ್ ನೋಡಿಕೊಂಡು ಸೂಜಿ ಈ ಥರ ಚುಚ್ಕೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ಸರ್ಕಲ್ ಥರ ಬರುತ್ತೆ. ಇದು ಕಾಟನ್ ಥ್ರೆಡ್ ಆಗಿದ್ದಕ್ಕೆ ನಾಟು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಬೀಳುತ್ತೆ. ಈ ಥರ ಈಗ ಕುಚ್ಚಿಗೆ ಸ್ಪೇಸು ನಮಗೆ ಎಷ್ಟು ಸ್ಪೇಸ್ ಬೇಕು ಕುಚ್ಚಿಗೆ ಅಷ್ಟು ಸ್ಪೇಸು. ಎಲ್ಲ ಕಡೆನೂ ಒಂದೇ ಮೆಜರ್ಮೆಂಟೇ ಇರಬೇಕು. ಕುಚ್ಚಿಗೆ ಎಷ್ಟು ಸ್ಪೇಸು ಅಷ್ಟು. ಈಗ ಬೀಡ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬೀಡು ಲಾಕ್ ಮಾಡ್ಕೋಬೇಕು. ಈ ಥರ ಗಂಟು ಹಾಕ್ಕೊಳ್ಳಿ. ಈಗ ಒಂದು ಸ್ಮಾಲ್ ಬೀಡ್, ಮತ್ತು ಒಂದು ಬಿಗ್ ಬೀಡ್, ಮತ್ತು ಒಂದು ಸ್ಮಾಲ್ ಬೀಡ್, 3 ಬೀಡ್ಸು ಇನ್ಮೇಲೆ ಕೇಳ್ಕೊಂಡೋಗಿ 2 ಬೀಡ್ಸಲ್ಲಿ ನೀಡಲ್ನ ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕ್ಕೋಬೇಕು. ಪಕ್ಕದಲ್ಲೇ ಈ ಥರ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಅಲ್ಲಿ ಮಧ್ಯೆ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ಗೆ ಈ ಥರ ನಾಟ್ ಹಾಕ್ಕೊಳ್ಳಿ. ಎಳ್ಕೊಂಡು ಬಂದು ಮತ್ತು ಇನ್ನೊಂದು ಬೀಡ್ ತಗೊಳ್ಳಿ. ಈಗ ಸಿಂಗಲ್ ಬೀಡು ಎಷ್ಟಿಗೆ ಬರುತ್ತೋ ಅಷ್ಟಿಗೆ ನೋಡಿಕೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ನೋಡಿ ಹಿಂಗೆ ಬರುತ್ತೆ. ಇದು ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಒಂದು ಕಲರ್ ಗ್ರೀನು, ಒಂದು ಕಲರ್ ಬ್ಲೂ ಕಲರ್ ಹಾಕ್ತಾಯಿದ್ದೀನಿ ಕುಚ್ಚು. ಜರಿ ತಗೊಂಡು ಈ ಥರ ಸುತ್ತಕೊಂಡು ಒಂದು 3-4 ರೌಂಡ್ಸು ನಾಟ್ ಹಾಕ್ಕೊಳ್ಳಿ. ಈ ಥರ ಗಟ್ಟಿಯಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಟೈಟಾಗಿರಲಿ. ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ ಫಸ್ಟಿಗೆ, ಮತ್ತು ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕುಚ್ಚು ಕಟ್ ಮಾಡಬೇಕು. ಈಗ ಗ್ರೀನ್ ಕಲರ್ ತೊಗೊತಾ ಇದ್ದೀನಿ. ಗ್ರೀನ್ ಕಲರ್ ತೊಗೊಳ್ಳಿ. ಹಿಂದೆ ಎಷ್ಟು ಬೇಕೋ ಕುಚ್ಚಿಗೆ ಅಷ್ಟು ಬಿಟ್ಕೊಂಡು ಥ್ರೆಡ್ನ ಈಗ ಜರಿ ತಗೊಂಡು 3-4 ರೌಂಡ್ಸ್ ಸುತ್ಕೊಳ್ಳಿ. ಗಂಟು ಹಾಕ್ಕೊಳ್ಳಿ ಈ ಥರ ಟೈಟಾಗಿ. ಒಂದು ಗ್ರೀನು, ಒಂದು ಬ್ಲೂ ಆ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಬ್ಲೂ ಕಲರ್ ಹಾಕ್ತೀನಿ.
ನಿಮ್ಮ ಚಾಯ್ಸ್, ನೀವು ಟೂ ಕಲರ್ಸ್ ಬೇಕಾದ್ರೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಒಂದೇ ಕಲರು, ಒಂದು ಕಲರ್ ಗ್ರೀನು, ಒಂದು ಕಲರ್ ಬ್ಲೂ ಆ ಥರ ಹಾಕ್ತಾಯಿದ್ದೀನಿ. ಸ್ಯಾರಿ ಪೂರ್ತಿ ಸಿಂಗಲ್ ಕಲರ್ ಇದ್ದರೆ ಸಿಂಗಲ್ ಕಲರು ಹಾಕ್ಬೋದು, ಡಬಲ್ ಕಲರ್ ಇದ್ದರೆ ಡಬಲ್ ಕಲರ್ ಹಾಕ್ಬೋದು. ನಾವು ಸ್ಯಾರಿ ಕಾಂಬಿನೇಷನ್ ನೋಡಿಕೊಂಡು ಹಾಕಬೇಕಾಗತ್ತೆ. ಕುಚ್ಚು ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ಹೇಳ್ಕೊಂಡು ಈಗ ಗ್ರೀನ್ ಕಲರ್ ತೊಗೊತಾ ಇದ್ದೀನಿ. ಇದು ಥ್ರೆಡ್ಡು ಖಾಲಿ ಆಗಿತ್ತು, ಕಾಟನ್ ಥ್ರೆಡ್ಡು, ಹಾಗಾಗಿ ಈ ಜಾಗಕ್ಕೆ ಕುಚ್ಚು ಬರೋ ಸ್ಪೇಸ್ಗೆ ನಾನು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಕುಚ್ಚು ಒಳಗಡೆ ಬರಬೇಕು, ಅದು ಕಾಟನ್ ಥ್ರೆಡ್ಡು, ಅವಾಗ ಕಾಣಲ್ಲ. ಕುಚ್ಚು ಥ್ರೆಡ್ ಖಾಲಿ ಆದಾಗ ಕಾಟನ್ ಥ್ರೆಡ್ಡು ಈ ಥರ ಕುಚ್ಚು ಯಾವ ಸ್ಪೇಸ್ ಬರುತ್ತೋ ಆ ಸ್ಪೇಸ್ಗೆ ನೋಡಿಕೊಂಡು ಈ ಥರ ಗಂಟು ಹಾಕ್ಕೊಂಡು ಇಟ್ಕೊಂಡಿರಿ. ಅದು ಕುಚ್ಚು ಕೆಳಗಡೆ ಬಂದರೆ ಅದು ಕಾಣಲ್ಲ, ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬೀಡ್ ಪಕ್ಕ ಎಲ್ಲ ಬಂದರೆ ಅದು ನಾಟ್ ಹಂಗೆ ಕಾಣುತ್ತೆ. ಜರಿನ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಬೇಕು. ನೋಡಿ ಕಾಣಲ್ಲ ಇವಾಗ. ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫೈನಲ್ ಲುಕ್ ಈ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ತುಂಬ ಬೇಗನೂ ಆಗುತ್ತೆ, ಈಸಿನೂ, ಬಟ್ ಡಿಫ್ರೆಂಟಾಗೂ ಇದೆ. ಎಲ್ಲರೂ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್ ಫ್ರೆಂಡ್ಸ್.